ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬೇಸಿಗೆಗೆ ದೇಹಕ್ಕೆ ತಂಪನ್ನು ನೀಡುವಂತಹ ಸಬ್ಬಕ್ಕಿ ಪಾಯಸ ಜೊತೆಗೆ ಶಾವಿಗೆಯನ್ನು ಸೇರಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿದ್ದೀನಿ ಅಂತ ನೋಡಿ. ಜೊತೆಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ 5 ರಿಂದ 6 ನಿಮಿಷದಲ್ಲಿ ಇದನ್ನು ಮಾಡ್ಬೋದು. ಹಾಗಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಈ ರೆಸಿಪಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಬೇಸಿಗೆಗೆ ದೇಹಕ್ಕೆ ತಂಪನ್ನು ನೀಡುವಂತಹ ಸಬ್ಬಕ್ಕಿ ಪಾಯಸ. ಈ ಸಬ್ಬಕ್ಕಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಪಾಯಸ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು 20 ಮಿನಿಟ್ಸ್ ಅರ್ಲಿಯಾಗಿ ಈ ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು 1/4 ಗಂಟೆಯಿಂದ 20 ನಿಮಿಷ ಸಾಕಾಗುತ್ತೆ. ನೆನೆಸ್ಬಿಟ್ಟು ಈಗ ಒಂದು 2 ರಿಂದ 3 ಸರಿ ತೊಳೆದು ಈ ನೀರನ್ನೆಲ್ಲ ಶೋಧಿಸ್ಕೊಳ್ಳೋಣ. ಆಮೇಲೆ ಇದನ್ನು ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ರೀತಿ ನೀಟಾಗಿ ನೀರೆಲ್ಲ ಸೋಸ್ಕೊಂಡು ಬರೀ ಸಬ್ಬಕ್ಕಿ ಅಂತದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಈಗ ಈ ಸಬ್ಬಕ್ಕಿಗೆ 1 ಲೋಟ ಅಥವಾ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ. ಯಾತಕ್ಕಪ್ಪ ಫಸ್ಟ್ ನೀರಲ್ಲಿ ನಾವು ಬೇಯಿಸ್ಕೊಳ್ಬೇಕು ಅಂತಂದರೆ, ಈ ಸಬ್ಬಕ್ಕಿ ಸ್ವಲ್ಪ ಅಂಟಿರುತ್ತಲ್ಲ, ಪಾಯಸ ಅಂಟಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದನ್ನು 1-2 ನಿಮಿಷ ಕುದಿಸ್ಕೊಳ್ಳೋಣ. ಈ ರೀತಿ 1-2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಈ ನೀರನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಈ ಸಬ್ಬಕ್ಕಿಲಿರೋಂಥ ಅಂಟಿನ ಅಂಶ ಎಲ್ಲ ನೀರಿನ ಜೊತೆ ಹೊರಟೋಗುತ್ತೆ. ಇದೇ ಟೈಮಲ್ಲಿ ನಾವು ಈ ಸಬ್ಬಕ್ಕಿಲಿರೋ ಅಂಟು ಹೋಗಬೇಕು ಅಂದರೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ತುಪ್ಪನಾದರೂ ಹಾಕಿ ಅಥವಾ ಎಣ್ಣೆನಾದರೂ ಹಾಕಿ. ಏಕೆಂದರೆ ಎಣ್ಣೆ ಹಾಕೋದೇ ಒಳ್ಳೆಯದು. ಏಕೆಂದರೆ ಈ ನೀರನ್ನು ನಾವು ವೇಸ್ಟ್ ಮಾಡ್ತೀವಲ್ವ, ಅದಕ್ಕೋಸ್ಕರ ತುಪ್ಪ ಹಾಕಿ ವೇಸ್ಟ್ ಮಾಡೋದು ಬೇಡ. ಎಣ್ಣೆನೇ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಈ ಅಂಟೆಲ್ಲ ಹೋಗುತ್ತೆ. 1-2 ನಿಮಿಷ ಒಂದು ಕುದಿ ಬರೆಸ್ಕೊಳ್ಳೋಣ. ನೋಡಿ, ಈಗ 1-2 ಮಿನಿಟ್ಸ್ ಆಗಿದೆ. ಈಗ ಇದು ಫ್ಲೇಮ್ ಆಫ್ ಮಾಡಿಕೊಂಡು ಈ ನೀರನ್ನೆಲ್ಲ ಮತ್ತೆ ಫಿಲ್ಟ್ರ್ ಮಾಡ್ಕೊತೀನಿ. ತೆಗೆದ್ಬಿಟ್ಟು ಶೋಧಿಸ್ಕೊಳ್ಳೋಣ. ನೋಡಿ, ಈಗ ನೀರೆಲ್ಲ ಬಗ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಂದಿನಿ ಹಾಲನ್ನ ತುಂಬ ಗಟ್ಟಿ ಇರಬೇಕು, ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲು ಎಷ್ಟು ಗಟ್ಟಿಗಿರುತ್ತೋ ನಮಗೆ ಪಾಯಸ ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನ ಸೇರಿಸ್ಕೊಂಡು ಇದು ಒಂದು 50% ಬೇಯಬೇಕು. ಅಲ್ಲಿನವರೆಗೂ ಹಾಲಿನ ಜೊತೆ ಕುದಿಸ್ಕೊಳ್ಳೋಣ. ನೋಡಿ, ಈ ಕುದಿಯೋವಾಗೆ ಇದಕ್ಕೆ ಒಂದು 3 ರಿಂದ 4 ಲವಂಗವನ್ನು ಸೇರಿಸ್ರಿ. ಆಗ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾಯಸಗೆ. ಈ ಪಾಯಸಕ್ಕೆ ಮತ್ತೊಂದು ವಿಶೇಷವಾಗಿ ಆ್ಯಡ್ ಮಾಡ್ತಾಯಿದ್ದೀನಿ, MTR ಅವರ ರೋಸ್ಟೆಡ್ ಶಾವಿಗೆ. ಇದನ್ನು ಹಾಕೋ ಉದ್ದೇಶ ಏನಪ್ಪ ಅಂದರೆ, ಇದು ಒಳ್ಳೆ ಸ್ಪೆಷಲ್ಲಾಗಿ ಒಳ್ಳೆಯದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು 100 ಗ್ರಾಮ್ ಸಬ್ಬಕ್ಕಿಗೆ 50 ಗ್ರಾಮಿಂತ ಕಡಿಮೆ ಒಂದು ಅರ್ಧ ಬೌಲಷ್ಟು ನಾನು MTR ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ. ಇದೆರಡು ಒಟ್ಟಿಗೆ ಒಂದು ಕುದಿ ಬರಲಿ, ಅಲ್ಲಿನವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈಗ ಶಾವಿಗೆ ಮತ್ತು ಸಬ್ಬಕ್ಕಿ 2 ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೆಂದಿದೆ. ಈ ಒಂದು ಟೈಮಲ್ಲಿ ನಾವು ಇದಕ್ಕೆ ಶುಗರ್ ಎಷ್ಟು ಸೇರಿಸ್ಬೇಕಪ್ಪ ಅಂದರೆ, ನಾವು ಸಬ್ಬಕ್ಕಿ 100 ಗ್ರಾಮ್ ತೊಗೊಂಡಿದ್ರೆ 100 ಗ್ರಾಮ್ ಅಷ್ಟೇ ಸಕ್ಕರೆನ ಹಾಕಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಶಾವಿಗೆ ಸೇರಿಸಿರೋದ್ರಿಂದ ಅದಕ್ಕೆ ಒಂದು 20-25 ಗ್ರಾಮಷ್ಟು ಹೆಚ್ಚಿಗೆ, ಒಟ್ಟು 100 ಗ್ರಾಮು ಸಬ್ಬಕ್ಕಿಗೆ 125 ಗ್ರಾಮಷ್ಟು ಮೆಷರ್ಮೆಂಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಅಲ್ಲಿಗೆ ಸಿಹಿ ಕರೆಕ್ಟಾಗಿರುತ್ತೆ. ಈಗ ನೋಡಿ, ಈ ಶಾವಿಗೆ ನೀರಿನಲ್ಲಿ ಬೇಯಿಸುವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ನೋಡಿರಿ, ಈ ಥರ ಮಣಿ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಬಾಯ್ಲ್ ಮಾಡಿ ನೀರನ್ನು ಚೆಲ್ಲಬೇಕಾಗುತ್ತೆ. ಈಗ ನೋಡಿ, ಎಷ್ಟು ನೀಟಾಗಿ ಮಣಿ ಥರ ಇದೆ. ಹಾಗಾಗಿ ಈಗೆಲ್ಲ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಈ ಸಕ್ಕರೆ ಹಾಕಿದ ಮೇಲೂ ಕೂಡ ಈ ಪಾಯಸ ತೆಳುವಾಗ್ಬಿಡುತ್ತೆ. ಹಾಗಂತ ಏನು ಗಾಬರಿ ಬೇಡ. ಇದು ಮತ್ತೆ ಕುದ್ದ ಮೇಲೆ ಗಟ್ಟಿಯಾಗುತ್ತೆ. ಈ ಸಕ್ಕರೆ ಎಲ್ಲ ಕರಗೋವರೆಗೂ ಸ್ವಲ್ಪ 1-2 ರೌಂಡ್ ತಿರುಗಿಸ್ಕೊಂಡು ನಾವು ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ. ಏಕೆಂದರೆ ಈಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ
ಸಕ್ಕರೆ ಸೇರಿಸಿದ ತಕ್ಷಣ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಅದೇ ಬಿಸಿನಲ್ಲಿ ಸಕ್ಕರೆ ಎಲ್ಲ ಕರಗುತ್ತೆ. ಇದು ತಳ ಒತ್ತಿಬಿಡುತ್ತೆ, ಹಾಗಾಗಿ ನೀವು ತಿರುಗಿಸ್ತಾ ಸಕ್ಕರೆನೆಲ್ಲ ಕರಗಿಸ್ಕೊಳ್ಳೋಣ. ನೋಡಿ ಎಷ್ಟು ತೆಳುವಾಗಿದೆ, ಮತ್ತು ಇದೆಲ್ಲ ಗಟ್ಟಿಯಾಗುತ್ತೆ. ಈಗ ನೋಡಿಕೊಂಡು ನಿಮಗೇನಾದರೂ ಶುಗರ್ ಕಡಿಮೆ ಇದ್ದರೆ ಮತ್ತು 1-2 ಸ್ಪೂನ್ನ ಸೇರಿಸ್ಕೊಳ್ಬೋದು, ಇಲ್ವಾ ಕರೆಕ್ಟಾಗಿ ಅಳತೆ ಮಾಡಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇದಕ್ಕೆ ಸೇರಿಸೋಣ. ನೋಡಿ ಈಗ ಸ್ಟವ್ ಹಚ್ಚಿ ಈ ಡ್ರೈ ಫ್ರೂಟ್ಸ್ನೆಲ್ಲ ನಾನು ತುಪ್ಪದ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಜೊತೆಗೆ ಯಾವುದೇ ಡ್ರೈ ಫ್ರೂಟ್ಸ್ ಇರುತ್ತೋ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಎಲ್ಲ ಕರಗಲಿ. ಈಗ ನೋಡಿ ತುಪ್ಪ ಎಲ್ಲ ಕರಗಿದೆ. ತೊಗೊಂಡ್ರಂಥ ಡ್ರೈ ಫ್ರೂಟ್ಸ್ ಒಂದು ಅರ್ಧ ಬೌಲಷ್ಟು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಅಷ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲವೂ ಬ್ರೌನ್ ಕಲರ್ ಬಂದಿದೆ, ನೀಟಾಗೆಲ್ಲ ಫ್ರೈ ಆಗಿದೆ. ನಾನೀಗ ತಗೋತಾ ಇದ್ದೀನಿ. ನೋಡಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಜೊತೆಗೆ ಇದೇ ಟೈಮಲ್ಲಿ ಒಂದು 3-4 ಏಲಕ್ಕಿಯನ್ನು ಕುಟ್ಟಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ಇಷ್ಟು ತೆಳುವಾಗಿದ್ದರೆ ಆಮೇಲೆ ಆರ್ಕೊಂಡ್ಮೇಲೂ ಸಹ ಇದು ಗಟ್ಟಿಯಾಗಲ್ಲ. ನೋಡಿ ರುಚಿಕರವಾದಂತಹ ಹಾಗೂ ಹೆಲ್ತಿಯಾಗಿರುವಂತಹ ಸಬ್ಬಕ್ಕಿ ಹಾಗೂ ಶಾವಿಗೆ ಪಾಯಸ ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗಾಗಿ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಧಾನದಲ್ಲಿ ಒಮ್ಮೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.